ಇಲ್ಲ, ಇವತ್ತು ಬೆಳಗಾವಿಯಲ್ಲಿ 3 ಆಸ್ಪತ್ರೆಗಳ ಶಂಕುಸ್ಥಾಪನೆಯನ್ನು ಇವತ್ತೇನು ನಮ್ಮ ಸರ್ಕಾರದ ವತಿಯಿಂದ ಮಂಜೂರಾಗಿರುವಂಥದ್ದು ಇವತ್ತು ಮಾಡ್ತಾ ಇದ್ವಿ. ಬಹಳ ವಿಶೇಷ. ಒಂದು ಬೈಲಹೊಂಗಲದಲ್ಲಿ ಇವತ್ತು ಈ ಒಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಏನಿದೆ ಇದನ್ನು ಇವತ್ತು ಶಂಕುಸ್ಥಾಪನೆಯನ್ನು ನಾವು ಮಾಡಿದ್ದೇವೆ. ಅದೇ ರೀತಿಯಾಗಿ ಸವದತ್ತಿಗೆ ಹೊಸ ತಾಲೂಕು ಆಸ್ಪತ್ರೆ 100 ಬೆಡ್ಡಿನ ತಾಲೂಕು ಆಸ್ಪತ್ರೆಯ ಒಂದು ಯೋಜನೆ ಅಲ್ಲೂ ಕೂಡ ಶಂಕುಸ್ಥಾಪನೆ ಆಗ್ತಾ ಇದೆ. ಅದನಂತರ ರಾಮದುರ್ಗ ಕೂಡ ತಾಲೂಕು ಆಸ್ಪತ್ರೆಯ ಮೇಲ್ದರ್ಜೆಗೇರಿಸುವಂಥ ಅದು ಸುಮಾರು 33 ಕೋಟಿ ಅಲ್ಲಿ, ಮತ್ತು ಸವದತ್ತಿಗೆ 30 ಕೋಟಿ, ಇಲ್ಲಿ ಈ ಒಂದು 23 ಕೋಟಿ ರೂಪಾಯಿ, ಒಟ್ಟು ಎಲ್ಲ ಸೇರಿ 87 ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಈ 3 ಆಸ್ಪತ್ರೆಗಳ ಒಂದು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಇವತ್ತು ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಭಾಳ ಒಂದು ಸಂತೋಷದ ವಿಷಯ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸರ್, ವೈದ್ಯರ ನೇಮಕ ಚಿಕ್ಕೋಡಿ ಮತ್ತು ಗೋಕಾಕದಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎಸ್ಟಾಬ್ಲಿಷ್ ಮಾಡಬೇಕಂತ ಪ್ರಪೋಸಲ್ ಪೆಂಡಿಂಗ್ ಇದೆ ಸರ್. ಸ್ಟೇಟಸ್ ಇದೆ ಸರ್. ಸ್ಟೇಟಸ್ ಅಂತ ಹೇಳಿದ್ರೆ ನಾವು ಈಗ ಗೋಕಾಕನ್ನ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ಅದು ಇನ್ನೊಂದು 100 ಬೆಡ್ಡನ್ನು ಮಾಡುವುದಕ್ಕೆ ಅನುಮೋದನೆ ಸಿಕ್ಕಿದೆ. ಅದನ್ನು ನಾವು ಆದಷ್ಟು ಶೀಘ್ರದಲ್ಲಿ ಕೆಲಸವನ್ನು ಶುರು ಮಾಡ್ತೀವಿ. ಇನ್ನು ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನು ಮಾಡ್ತಕ್ಕಂಥದ್ದು ಇನ್ನೂ ಯಾವ ರೀತಿಯಾಗಿ ಮುಂದೆ ಮಾಡಬೇಕಾದ್ರ ಮೇಲೆ ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಆದರೆ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ನಮ್ಮ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಮಲ್ಟಿ ಸ್ಪೆಷಾಲಿಟಿಗಳನ್ನು ನೀಡ್ತಕ್ಕಂಥದ್ದು ಕೂಡ ನಾವು ಆ ರೀತಿ ಕ್ರಮ ತಗೊಳ್ತಾ ಇದ್ದೀವಿ. ಅದರಿಂದ ಜಿಲ್ಲಾ ಮಟ್ಟದ ಆಸ್ಪತ್ರೆ ಅದು ಜಿಲ್ಲಾ ಆಸ್ಪತ್ರೆ ಪರ್ಯಾಯವಾಗಿ ಇನ್ನೊಂದು ಮಾಡುವಂಥದ್ದಕ್ಕೆ ಅಂತಿಮ ತೀರ್ಮಾನ ಆಗಬೇಕು. ಸರ್, PSC ಮತ್ತು CSCಗೆ ಹೆಚ್ಚಳ ಮಾಡಬೇಕಂತೇಳಿ ಪ್ರಸ್ತಾವನೆ ಕಳಿಸಿದ್ದಾರೆ ಬೆಳಗಾವಿಯಿಂದ 19 ಅಂತೇಳಿ. ನಾವೇ ಕೇಳಿದ್ದದು ಪ್ರಸ್ತಾವನೆ ಬೆಳಗಾವಿ ವಿಭಾಗಕ್ಕೆ, ಅಂದರೆ ಕಿತ್ತೂರು ಕರ್ನಾಟಕ ವಿಭಾಗಕ್ಕೆ ಇಲ್ಲಿ ಹೆಚ್ಚಿನ ಎಲ್ಲೆಲ್ಲಿ ಆದ್ಯತೆ ಮೇರೆಗೆ ಅಲ್ಲಿ PHCಗಳನ್ನು ಮತ್ತು CHCಗಳು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಒಂದು ಪಟ್ಟಿಯನ್ನು ಕೇಳಿ ನಾವು ಈಗ ಅದನ್ನು ಈ ಸಲ ಆಯುರ್ವೇದದಲ್ಲಿ ಅದನ್ನು ಮಾಡೋದಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಇನ್ನು ಮುಂದೆ ಏನಾಗುತ್ತೆ ಈಗಲೇ ಹೇಳಕ್ಕೆ ಬರೋದಿಲ್ಲ, ಆಯುರ್ವೇದ ಮಣ್ಣೆ ಅನ್ನೂ ಗೊತ್ತಾಗುತ್ತೆ. ಸರ್, ವೈದ್ಯರ ನೇಮಕಾತಿ ಬಹುತೇಕ ಆಸ್ಪತ್ರೆಗಳಲ್ಲಿ ವೈದ್ಯರು ಖಾಲಿ ಇದೆ, ಮತ್ತು ಯಾರೂ ಬರ್ತಾ ಇಲ್ಲ. ಅದಕ್ಕೆ ವೈದ್ಯರು ಬಹುತೇಕ ಕಡೆ ಇದ್ದಾರೆ, ಇಲ್ಲ ಅಂತಾನೆ ಹೇಳೋದಿಲ್ಲ. ಜಿಲ್ಲಾ ಆಸ್ಪತ್ರೆಯಲ್ಲಿ 40% ಇಲ್ಲ ಸರ್. ಜಿಲ್ಲಾ ಆಸ್ಪತ್ರೆ ಇವಾಗ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರಿರುವಂಥದ್ದು. ನನ್ನ ಸ್ಪರ್ಧೆಯಲ್ಲಿ ಇಲ್ಲ, ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ. ಅದರಿಂದ ಅಲ್ಲಿ ಪೂರ್ತಿ ಮಾಹಿತಿ ನನ್ನ ಹತ್ರ ಇರೋದಿಲ್ಲ. ಬೇರೆ ಕಡೆ ಎಲ್ಲ ನಾವು ಈಗ ಈ ಕಡ್ಡಾಯ ಗ್ರಾಮೀಣ ಸೇವೆ ಅಡಿಯಲ್ಲಿ ಸುಮಾರು ಜನ MBBS ಡಾಕ್ಟರ್ಸ್ ತೊಗೊಂಡಿದ್ದೇವೆ, ಮತ್ತು ತಜ್ಞ ವೈದ್ಯರು ಅವರನ್ನು ನಾವು ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋಕೆ ಅವಕಾಶ ಇದೆ. ಕೆಲವು ತಾಲೂಕುಗಳಿಗೆ ಕಾಂಟ್ರಾಕ್ಟ್ ಮೇಲೆ ಬರೋದಕ್ಕೆ ಸ್ವಲ್ಪ ಹಿಂಜರಿಕೆ ಇದೆ, ಇಲ್ಲ ಅಂತ ಹೇಳೋಲ್ಲ. ಆದರೂ ಕೂಡ ಬಹುತೇಕ ಇವತ್ತು ವೈದ್ಯರ ಒಂದು ನೇಮಕಾತಿ ಆಗಿದೆ. ಇನ್ನೂ ಸ್ವಲ್ಪ ನಮ್ಮ ಬೇರೆ ಬೇರೆ ಸಿಬ್ಬಂದಿ, ನರ್ಸ್ಗಳು, ಟೆಕ್ನಿಷಿಯನ್ಸು, ಅದು ಕೂಡ ಇದೇ ತಿಂಗಳು 24ನೇ ತಾರೀಕು ಸುಮಾರು 800 ಜನ ನೇಮಕಾತಿ ಆದೇಶವನ್ನು ನಾವು ಮುಖ್ಯಮಂತ್ರಿಯವರು ನೀಡ್ತಾ ಇದ್ದಾರೆ. ಅದರಲ್ಲಿ ನರ್ಸ್ಗಳು ಮತ್ತು ಟೆಕ್ನಿಷಿಯನ್ಸ್ ಅವರೆಲ್ಲ ಸೇರ್ತಾರೆ, ಫಾರ್ಮಸಿಸ್ಟ್ಗಳು ಅವರೆಲ್ಲ ಸೇರ್ತಾರೆ. ಸೊ ಅದರಿಂದ ಅದ್ರ ಮುಖಾಂತರ ಸ್ವಲ್ಪ ಭರ್ತಿ ಆಗ್ತದೆ. SCP ಮತ್ತು TSP ಫಂಡ್ಸ್ ಗ್ಯಾರಂಟಿಗಳಿಗೆ ಯೂಸ್ ಆಗಿದ್ದರಿಂದ ಇವತ್ತು ಕೆಲವು ಸಚಿವರು ಮತ್ತು ಶಾಸಕರು CM ಅವ್ರನ್ನ ಭೇಟಿಯಾಗಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಯಾವ ಥರ ಮಾಹಿತಿ ಇಲ್ಲ. ಯಾರು ಕೂಡ ನನಗೆ ಗೊತ್ತಿರುವಾಗ ಯಾರು ಅಬ್ಜೆಕ್ಷನ್ ಏನು ಮಾಡ್ತಾರೆ. ಸರ್, ಈ ಕರಾವಳಿ ಭಾಗದಲ್ಲಿ ಬಂಡವಾಳ ಹಾಕೋದಕ್ಕೆ ಕಂಪ್ನಿಗಳು ಹಿಂದೇಟನ್ನು ಹಾಕ್ತಾ ಇದೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಕೋಮುವಾದ. ಅಲ್ಲಿ ಹೆಚ್ಚಳವಾಗಿ ಕೋಮುವಾದ ಆಗ್ತಿದೆ, ಹಾಗಾಗಿ ಅಲ್ಲಿ ಬಂಡವಾಳ ಹಾಕೋದಕ್ಕೆ ಕಂಪ್ನಿಗಳು ಬರ್ತಾ ಇಲ್ಲ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಿದ್ದಾರೆ. ಈಗ ಸಾಕಷ್ಟು ಕ್ರಮಗಳು ತೊಗೊಂಡಿದ್ದೀವಿ. ಅಲ್ಲಿ ಈಗ ಒಂದು ಶಾಂತಿಯುತವಾದ ವಾತಾವರಣ ನಿರ್ಮಾಣ ಆಗಿದೆ, ಮತ್ತು ಹೆಚ್ಚು ಬಂಡವಾಳ ಹೂಡಿಕೆ ಆಗೋದಕ್ಕೆ ನಮ್ಮ ಸತತ ಪ್ರಯತ್ನ ನಡೀತಾ ಉಂಟು. ಕಾನೂನು ಸುವ್ಯವಸ್ಥೆಯನ್ನು ಅಲ್ಲಿ ನಿಷ್ಪಕ್ಷಪಾತವಾಗಿ ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಯಾರ ಪರ ಯಾರ ವಿರೋಧ ಇಲ್ಲ, ಯಾರು ಕಾನೂನಿನ ವಿರುದ್ಧ ಹೋಗ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಆದ್ದರಿಂದ ಭಾಳಷ್ಟು ಸುಧಾರಣೆ ಇವತ್ತಾಗಿದೆ, ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಮೊನ್ನೆನೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂಗಳೂರಿಗೆ ಬಂದಿದ್ದರು. ಅಲ್ಲಿ ಒಂದು ದಿವಸದ ಕಾರ್ಯಾಗಾರನೇ ಮಾಡೋದು. ಸಾಕಷ್ಟು ಹೊಸ MOUಗಳನ್ನು, ಅಲ್ಲಿ ಹೊಸ ಹೋಟೆಲ್ಗಳನ್ನು, 3 5 ಸ್ಟಾರ್ ಹೋಟೆಲ್ಗಳು, ಬೇರೆ ಬೇರೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಮೋದನೆಗಳು ಕೂಡ ಅವತ್ತು ಸಿಕ್ಕಿದೆ. ಮತ್ತು IT ಇಂಡಸ್ಟ್ರಿ ಕೂಡ ಇವತ್ತು ಕಿಯೋನಿಕ್ಸ್ ನಮ್ಮ ಸರ್ಕಾರದ ವತಿಯಿಂದ ಅಲ್ಲಿ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋದಕ್ಕೆ ಅದು ಕೂಡ ಅನುಮೋದನೆ ಆಗಿ ಅದನ್ನು ಕೂಡ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಆದ್ದರಿಂದ ಮಂಗಳೂರು, ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಹೆಚ್ಚು ಆಕರ್ಷಣೆ ಮಾಡುವಂಥ ಎಲ್ಲ ಅವಕಾಶ ಇದೆ. ಆದರೆ ಈ ಕೋಮುವಾದ ಏನಿದೆ ಇದರಿಂದನೇ ಅನೇಕ ಜನರಿಗೆ ಹಿನ್ನಡೆ ಆಗ್ತಾ ಇತ್ತು.
ಅದನ್ನು ಈಗ ನಾವು ಅಲ್ಲಿಯ ಜನರಿಗೂ ಕೂಡ ತಿಳುವಳಿಕೆಯನ್ನು